ನಮಗೆ ಇವತ್ತಿನ ರೇಟಿನ ಪ್ರಕಾರ 60,000 ಇದೆ, 6 ಲಕ್ಷ ಬರುತ್ತೆ. ಅದೇ ಬಯಸಿ ಮೇಲೆ ಬೆಳೆದಿದ್ದ ಅಡಿಕೆಗೆ ಅಷ್ಟು ಬೆಲೆ ಇಲ್ಲ. ಸರ್ಕಾರ ನೇರವಾಗಿ ಬರಲಿ ಇದಕ್ಕೆ ಅಂತ ಹೇಳ್ತಿರೋದು ಉದ್ದೇಶವೇ ಅದು, ರೈತ ಸೋಲ್ಬಾರ್ದು ಅಂತ. ಅಡಿಕೆಗೆ ಒಂದು ಭಾಳ ಅದು ಈಕ್ವಲ್ ಟು ದಿ ಗೋಲ್ಡ್ ಆ ಲೆವೆಲಿನ ರೇಟ್ ಬಂತು. ಅಡಿಕೆ ಬೆಳೆಗಾರರೆಲ್ಲರೂ ಎಲ್ಲರಿಗೂ ಗೊತ್ತಿರುತ್ತೆ ಇದು ಇಳಿ ಬಿಸಿಲು ಹೊಡಿಬಾರ್ದು ಅಂತ ನಾವು ಈ ಸುಣ್ಣವನ್ನು ಹೊಡಿತೇವೆ. ಆಗ್ನೇಯ ದಿಕ್ಕಲ್ಲಿ ಬೀಳುವಂಥ ಇಳಿ ಬಿಸಿಲು ಏನಿದೆಯಲ್ಲ ಅದು ಇದನ್ನೆಲ್ಲ ಮೇಲ್ಗಡೆ ಈ ತೊಗಟೆ ಎಲ್ಲ ತೆಗೆದುಬಿಡುತ್ತೆ, ಸುಟ್ಟುಬಿಟ್ಟು ತೆಗೆದುಬಿಡುತ್ತೆ. ಅದಕ್ಕೆ ಸುಣ್ಣ ಹೊಡೆದ್ರೆ ಅದು ಹೋಗಲ್ಲ. ಹಾಗಾಗಿ ಇದು ಒಂದು ಹಿಂದಿಂದನೂ ನಾವು ಈ ಸುಣ್ಣವನ್ನು ಬಡಿಯತಕ್ಕಂಥ ಇದನ್ನು ಇಟ್ಕೊಂಡಿದ್ದೀವಿ. ಈ ಸುಣ್ಣ ಮತ್ತು ಮಳೆಗಾಲದಲ್ಲಿ ಕರಿಗೆ ಬೀಳುತ್ತೆ. ಸುಣ್ಣ ಅದಕ್ಕೆ ಬೇಕಲ್ಲ, ಭೂಮಿಗೆ ಬೇಕಲ್ಲ ಸುಣ್ಣ, ಅದು ಒಳ್ಳೆಯದೇ ಆಗುತ್ತೆ. ಇದೊಂದು ಒಳ್ಳೆಯ ವಿಚಾರ. ಸಗಣಿ ಗೊಬ್ಬರಗಳನ್ನು ಹಾಕ್ತೀನಿ. ಆಮೇಲೆ ಮಣ್ಣು ಉತ್ಕೃಷ್ಟವಾದ ಕೆಂಪು ಹರಳಿಟ್ಟಿಗೆ ಮಣ್ಣು ಅಂತ ಸಿಕ್ಕುತ್ತೆ, ಲ್ಯಾಟ್ರೇಟ್ ಮಣ್ಣು, ಅದನ್ನು ಹಾಕ್ತೀನಿ. ಅದರಿಂದ ಇದು ಸದೃಢವಾಗಿ ಬೆಳೆಯುತ್ತೆ. ಈಗ ಕಾಣುತ್ತೆ. ಈಗ ಒಂದು 2-2.5 ವರ್ಷಕ್ಕೆ ಸಸಿ ಇದು. ಇನ್ನೊಂದು 6-7 ವರ್ಷದಲ್ಲಿ ದೊಡ್ಡದಾಗುತ್ತೆ, ದಪ್ಪ ಆಗುತ್ತೆ. ಆಮೇಲೆ ನಾವು ಜಾಸ್ತಿ ಫೀಡ್ ಮಾಡ್ತೀವಿ. ಸಾವಯವನೇ ಈ ಬೆಳೆ. ಇದು ಸಾಂಪ್ರದಾಯಿಕ ಬೆಳೆ. ಇದು ಮಲೆನಾಡಲ್ಲಿ ಹೆಚ್ಚು ಉತ್ಕೃಷ್ಟವಾಗಿ ಬರುತ್ತೆ. ಬಯಸಿ ಮೇಲೆ ಬೆಳಿಬಾರ್ದು ಅಂತೇನಿಲ್ಲ, ಬೆಳಿಬೋದು. ಬೆಳೆದ್ರೆ ಈ ಉತ್ಕೃಷ್ಟವಾದ ಇದರ ಗುಣಲಕ್ಷಣಗಳಿದೆಯಲ್ಲ, ಯಾವುದೋ ಅಡಿಕೆ ಬರುತ್ತಲ್ಲ, ಇದು ಮಾರ್ಕೆಟಲ್ಲಿ ನೀವು ಹೋದಾಗ ಮಲೆನಾಡು ಅಡಿಕೆ ಅಂತಲೇ ಕೇಳೋದು. ಮಲೆನಾಡು ಅಡಿಕೆಗೆ ಅದರದ್ದೇ ಆದ ಸ್ಮೆಲ್ಲು, ವಾಸನೆ, ಪರಿಮಳ ಅಂತ ಹೇಳ್ತೀವಲ್ಲ ನಾವು, ಪರಿಮಳ. ಮತ್ತು ಅದು ತಿಂದಾಗ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಲೆನಾಡಿನ ಅಡಿಕೆಗೆ ರೇಟ್ ಬಹಳ ಪ್ರಪಂಚಾದ್ಯಂತ. ಆದ್ದರಿಂದ ಮಲೆನಾಡು ಇದು ಇಲ್ಲಿ ಬೆಳೆಯೋದು, ಮಲೆನಾಡಲ್ಲಿ ಬೆಳೆಯೋದು ಅಡಿಕೆ ಮಾತ್ರ. ಅದು ಏನು ಶೃಂಗೇರಿ ವ್ಯಾಪ್ತಿಯಲ್ಲಿ, ಶೃಂಗೇರಿ, ಕೊಪ್ಪ, ಚಿಕ್ಕಮಗಳೂರು ವ್ಯಾಪ್ತಿ, ಇನ್ನೂ ಒಂದು 4-5 ಡಿಸ್ಟಿಕ್ ಇದೆ. ಅದು ಚಿಕ್ಕಮಗಳೂರು ಡಿಸ್ಟಿಕ್ ಇದೆ, ಆಮೇಲೆ ಶಿವಮೊಗ್ಗ, ಈ ಥರ ಸಿರ್ಸಿ, ಸಿದ್ದಾಪುರ, ಈ ಥರ ಕರಾವಳಿ ಇದರೊಳಗೆಲ್ಲ ಬೆಳೀತಾರೆ. ಈ ಅಡಿಕೆಗೆ ಭಾರಿ ಬೆಲೆ ಇದೆ ಸರ್. ಇದು 1 ಎಕರೆಗೆ ಈಗ ರೇಟು ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಎಕರೆ ಜಾಗದಲ್ಲಿ ನಾವು ಒಂದು 10 ಕ್ವಿಂಟಾಲ್ ಈ ಮಲೆನಾಡು ಭಾಗದಲ್ಲಿ ತೆಗೆದರೆ, ಒಂದು ಆ್ಯನ್ಯಲ್ ಆ್ಯಾವರೇಜ್ 10 ಕ್ವಿಂಟಾಲ್ ನಾವು ತೆಗೆದರೆ, ಇವತ್ತು ಮಳೆ ಹೆಚ್ಚಾಗಿದೆ, ಅದು ಬಂದೇ ಬರುತ್ತೆ ಅಂತಿಲ್ಲ, ಬಂದರೆ ನಮಗೆ ಫಸಲು 10 ಕ್ವಿಂಟಾಲೇ ಬಂತು ಅಂತ ಆದರೆ ನಮಗೆ ಇವತ್ತಿನ ರೇಟಿನ ಪ್ರಕಾರ 60,000 ಇದೆ, 6 ಲಕ್ಷ ಬರುತ್ತೆ. ಲಾಭದಾಯಕ ಬೆಳೆನೇ ಇದು. ಆದರೆ ಇವತ್ತು ಫ್ಲಕ್ಚುಯೇಷನ್, ಮಾರುಕಟ್ಟೆಯ ಒಂದು ಏರಿಳಿತ ವ್ಯತ್ಯಾಸಗಳಿದೆ. ದಳ್ಳಾಳಿಗಳ ಈ ಭಾಳ ಕಾಟಗಳಿದೆ ನಮಗೆ. ಇದೆಲ್ಲದರಿಂದ ರೈತ ಪಾರಾದರೆ, ಅದಕ್ಕೆ ಹೇಳಿದ್ದು ಅಗೇನ್ ನಾವು ಸರ್ಕಾರ ನೇರವಾಗಿ ಬರಲಿ ಇದಕ್ಕೆ ಅಂತ ಹೇಳ್ತಿರೋದು ಉದ್ದೇಶವೇ ಅದು, ರೈತ ಸೋಲ್ಬಾರ್ದು ಅಂತ. ಸರ್, ಇದನ್ನು ನಾವು APMC ಯಾರ್ಡಿಗೆ ಕಳಿಸ್ಬೇಕು. APMC ಯಾರ್ಡಲ್ಲಿ ಅದಕ್ಕೆ ಬೆಲೆ ಕಟ್ಟೋರೆ ಏಜೆಂಟ್ಗಳಿರ್ತಾರೆ. ಅದು ಎಲ್ಲೋ ಒಂದು ಕಡೆ ಹೋಗುತ್ತೆ, UPಗೆ, ಅಲ್ಲೆಲ್ಲಿಗೂ ಹೋಗುತ್ತದು. ಅದು ಹೊರದೇಶಕ್ಕೂ ಹೋಗುತ್ತೆ. ಅದರೊಳಗೆ 4-5 ವೆರೈಟಿ ಇದೆ. ಮಲೆನಾಡು ಅಡಿಕೆ ವೈಶಿಷ್ಟ್ಯ ಏನಪ್ಪ ಅಂದರೆ, ಒಂದು ಅಡಿಕೆ ಬೆಳೆಯೋದಲ್ಲ, 4-5 ವೆರೈಟಿ ಬೆಳೀತಾರೆ. ಹಸ ಅಂತ ಬೆಳೀತಾರೆ, ಸರಕು ಅಂತ ಹೇಳ್ತೀವಿ ನಾವು ಅದಕ್ಕೆ. ಎರಡನೇದು ಬೆಟ್ಟೆ ಅಂತ ಬೆಳೀತಾರೆ. ಅದು ಹೋಳಾಗಿರುತ್ತೆ, ಎರಡು ಭಾಗವಾಗಿರುತ್ತೆ. ಇನ್ನೊಂದು ಇಡಿ ಅಂತ ಬರುತ್ತೆ, ಅದು ಗಟ್ಟಿಯಾಗಿರುತ್ತೆ. ಇನ್ನೊಂದು ಗೊರಬಲು ಅಂತ ಬರುತ್ತೆ. ಇನ್ನೊಂದು ನಾವು ಗೋಟ್ ಅಡಿಕೆ, ಅದ್ರ ಮೇಲೆ ಸಿಪ್ಪೆ ಎಲ್ಲ ಇರುತ್ತೆ, ಅದನ್ನು ಸುಲಿದು ಬಿಟ್ಟು ಅದು ಹಸಿ ಅಡಿಕೆ, ಅದಕ್ಕೂ ಮಾರ್ಕೆಟ್ ಇದೆ. ಅದು ಚೇಣಿ ಅಂತ ಹೇಳ್ತಾರೆ. ಅವರೇ ಬಂದು ಅವರೇ ಕಿತ್ತುಬಿಟ್ಟು ಅವರೇ ತಗೊಂಡೋಗಿ ಅವರೇ ಎಲ್ಲ ವಾಪಸ್ಸು ಪ್ರೋಸೆಸ್ಸಿಂಗ್ ಮಾಡ್ಕೋತಾರೆ. ಒಂದು ಪ್ರೋಸೆಸ್ಸಿಂಗ್ ಮಾಡಿ ವಾಪಸ್ ಕೊಡೋದು, ಬೈ ಬ್ಯಾಕ್ ಅಂತ ಇರುತ್ತೆ. ಅದಿಲ್ಲದೆ ಇದ್ದರೆ ಅವರಿಗೆ ನಾವು ಡೈರೆಕ್ಟಾಗಿ ಇದನ್ನು ಒಂದು ಹಸಿಕಾಯಿಗೆ ಇಷ್ಟು, 1 ಕ್ವಿಂಟಾಲಿಗೆ ಇಷ್ಟು ಅಂತ ಹೇಳಿ ಮಾರಾಟ ಮಾಡಿಬಿಡ್ತಾರೆ. ಅವತ್ತಿನ ಮಾರ್ಕೆಟಿನ ಒಂದು ಅನುಗುಣವಾಗಿ ಮಾಡ್ತಾರೆ. ಇನ್ನೊಂದು ಬರೆದು ಇಡೀ ತೋಟ ನೋಡಿಬಿಟ್ಟು ವಹಿಸ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಇದು ಗುತ್ತಿಗೆ ಅಂತ, ಒಂದು ಹುಂಡಾ ಗುತ್ತಿ ಅಂತ ಹೇಳ್ತಾರೆ, ಅದಕ್ಕೆ ಆ ಪದ ಬಳಸ್ತಾರೆ ಇಲ್ಲಿ. ಅದನ್ನ ವಹಿಸ್ಕೊಂಡು ಹೋಗ್ತಾರೆ ಹೋಲ್ಸೇಲ್. ಇದಕ್ಕೆ ಇಷ್ಟು ಎಕರೆಯಲ್ಲಿ ಇಷ್ಟಿದೆ ಅಪ್ಪ, ನಂಗೆ ಇಷ್ಟಕ್ಕೆ ಬಿಡ್ತೀಯಾ ನೀನು ಅಂತ. ರೈತ ಇಷ್ಟ ಆದರೂ ಕೊಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಎಷ್ಟು ಬರುತ್ತೆ ಅಂತ. ಅವ್ನು ಹೇಳ್ತಿರೋದು ಅವನು ಶ್ರಮ, ಪರಿಶ್ರಮ ಎಲ್ಲದು ಇರುತ್ತಲ್ಲ, ಅದು ನೋಡ್ಕೊಂಡು ಹೇಳ್ತಾನೆ. ಜೊತೆಗೆ ಅದು ಅವನಿಗೆ ಸರಿ ಅಂತ ಅನಿಸಿದರೆ ಕೊಟ್ಬಿಡ್ತಾರೆ. ಅವ್ರು ತಗೊಂಡೋಗಿ ಅವ್ರು ಲಾಭ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಕಾಯ್ತಾರೆ, ಕಾದ್ಬಿಟ್ಟು ಅವ್ರು ಕೊಡ್ತಾರೆ, ಅವ್ರಿಗೆ ಲಾಭ ಸಿಕ್ಕುತ್ತಲ್ಲ. ಸರ್, ಈಚೆ ಕಡೆ ಇರುವಂಥ ಮರ ಇದಕ್ಕೆ ಒಂದು 25-28 ವರ್ಷ ಆಗಿದೆ ಸರ್. ಇದು ಒಂದು 6-7 ಎಕರೆ ಹಾಕಿದ್ದೀನಿ ಜಾಗದಲ್ಲಿ, 7-8 ಎಕರೆ ಜಾಗದಲ್ಲಿ ಹಾಕಿದ್ದೀನಿ. ಇದು ಈ ಥರದ್ದು ಒಂದು 3 ಎಕರೆ ಜಾಗದಲ್ಲಿ ಹಾಕಿದ್ದೀನಿ. ರೈತನಾಗಿದ್ದರೆ ಖಂಡಿತ ಲಾಭ ಮಾಡ್ಬೋದು. ಒಂದು, ನಮಗೆ ಪ್ರಕೃತಿ ಜೊತೆಗೆ ಇರಬೇಕು, ಪೂರಕವಾಗಿರಬೇಕು. ಇನ್ನೊಂದು, ನಮಗೆ ಮಾರ್ಕೆಟ್ ಬೆಂಬಲ ಬೆಲೆ ಅದು ಸರಿಯಾಗಿ ಸಿಕ್ಕಬೇಕು.